ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥ ಭಾಗಂಚಿಕೆ ರಶತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಓಂ ಶನೇಶ್ಚರಾಯ ಶಾಂತಾಯ ಸರ್ವಾಭೀಷ್ಟಪ್ರದಾಯಿನೇ ಶರಣ್ಯಾಯ ವರೇಣ್ಯಾಯ ಖಗೇಶಾಯ ನಮೋ ನಮಃ. ಓಂ ಶಂ ಶನೇಶ್ಚರಾಯ ನಮಃ. ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ನಮಸ್ಕಾರ ಮೀನರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬಂದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಹಲವಾರು ಬಾರಿ ಬಂದಿದ್ದಾರೆ, ಏನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೀನರಾಶಿಯವರಿಗೆ ಸಂಬಂಧಪಟ್ಟಂತಹ ವಿಶೇಷವಾದ ವಿಡಿಯೋ ತಿಂಗಳಿಗೆ ಕನಿಷ್ಠ 2ರಿಂದ 3, ಎರಡಂತೂ ಗ್ಯಾರಂಟಿ ಕೊಡ್ತಾನೆ ಇರ್ತೀನಿ. ನಿಮಗೆ ಏನೇನ್ ಆಗ್ಲಿದೆ ಎಲ್ಲ ವಿಚಾರಗಳು ತಿಳಿಸ್ತಾ ಇರ್ತೀನಿ, ಪ್ರಮುಖವಾದ ವಿಚಾರಗಳನ್ನ ತಿಳಿಸ್ತಾ ಇರ್ತೀನಿ. ಈ ಒಂದು ವಿಡಿಯೋದಲ್ಲಿ ಅಷ್ಟೇ ನಾನು ಮೀನರಾಶಿಯವರ ಅತ್ಯಂತ ಪ್ರಮುಖವಾದ ವಿಚಾರ, ಅದು ಸಹ 7.5ಗೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು 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 ಈ ವಿಡಿಯೋನ ಪ್ರತಿಯೊಬ್ಬ ಮೀನರಾಶಿಯವರಿಗೆ ರೀಚ್ ಆಗೋ ತರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡ್ಬಿಡಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಪ್ರತಿಯೊಂದು ಇದ್ರಲ್ಲೂ ಸಹ. ಪ್ರತಿಯೊಬ್ಬ ಮೀನರಾಶಿಯವರ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ಫೇಸ್ಬುಕ್ ಅಲ್ಲಿ ನಮ್ಮ ಪೇಜ್ ನ ಫಾಲೋ ಮಾಡಕ್ ಮರಿಬೇಡಿ. ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ತಗೊಂಡು ಆಲ್ ಮಾಡಕ್ ಮರಿಬೇಡಿ. ಬಹಳ ಇಂಪಾರ್ಟೆಂಟ್ ಅದು. ಶನಿ ಸಂಚಾರ ಆಗ್ತಾ ಇದೆ. ಎಲ್ಲಿಗೆ? ಪೂರ್ವ ಭಾದ್ರ ನಕ್ಷತ್ರ 3ನೇ ಪಾದ ಕುಂಭ ರಾಶಿಯಿಂದ ನಿಮ್ಮ ರಾಶಿಗೆ, ಅಂದ್ರೆ ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣದ ದಿವಸ ನಿಮ್ಮ ರಾಶಿಗೆ ಶನಿ ಪ್ರವೇಶ. ನಂತರ 2.5 ವರ್ಷ ನಿಮ್ಮದೇ ರಾಶಿಯಲ್ಲಿ ಶನಿಗ್ರಹ ಇರಲಿದ್ದಾನೆ. ಸೊ ಇಂಥ ಒಂದು ಬಹಳ ಇಂಪಾರ್ಟೆಂಟ್ ಆದಂತಹ ವಿಚಾರ ಜನ್ಮ ಶನಿ ಅಂತ ಕರಿತೀವಿ ನಾವು ಅದಕ್ಕೆ. ಸೊ ಜನ್ಮ ಶನಿ ಪ್ರಭಾವ ಮೀನ್ ರಾಶಿಯವ್ರು ಏನಾಗುತ್ತೆ ಅನ್ನೋ ತಿಳ್ಕೊಳ್ಬೇಕು. ಹಾಗೂ ಪ್ರತಿಯೊಬ್ಬ ಮೀನ್ ರಾಶಿಯವ್ರಿಗೂ ಗೊತ್ತಾಗ್ಬೇಕಿದು. ನೀವು ತಿಳ್ಕೊಬೇಕು, ಎಲ್ಲರಿಗೂ ಹೇಳ್ಬೇಕಿದು, ಶೇರ್ ಮಾಡ್ಬೇಕು ವಿಡಿಯೋ ನಾವಾಗ ಅಂತ, ಆಯ್ತಲ್ವಾ? ಸೊ ಜನ್ಮ ಶನಿ ಅಂದ್ರೆ ಏನು, 7.5 ಅಂದ್ರೆ ಏನು? ನಿಮ್ಮ ಹಿಂದಿನ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ರಾಶಿಯಲ್ಲಿ 2.5 ವರ್ಷ, ನಿಮ್ಮ ಮುಂದಿನ ರಾಶಿಯಲ್ಲಿ 2.5 ವರ್ಷ. 2.5, 2.5, 2.5. ಸೊ 3 ಸೇರಿದ್ರೆ 7.5. ಅದನ್ನ ಹಿಂದಿ ಏನ್ ಹೇಳ್ತಾರೆ? 7.5 ಅಂತಾರೆ. ಇದೇ 7.5. ಈ 7.5ಯಲ್ಲಿ ನೀವು ಮೀನರಾಶಿಯವರು 2.5 ವರ್ಷಗಳನ್ನ ಮುಗಿಸಿದ್ದೀರಿ. ನಿಮ್ಮ ರಾಶಿಗೆ ಶನಿ ಪ್ರವೇಶ, ಅಲ್ಲಿಗೆ ಅದನ್ನ ಜನ್ಮ ಶನಿ ಅಂತ ಕರಿತೀವಿ. ಸೊ ನಿಮ್ಮ ರಾಶಿಯಲ್ಲಿ 2.5 ವರ್ಷ ಶನಿ ಇದ್ದು, ನಂತರ 7.5ಯ ಕೊನೆಯ ಭಾಗ 2027 ಜೂನ್ 2ನೇ ತಾರೀಕಿನ ನಂತರ ಶುರುವಾಗಲಿದೆ. ಅಲ್ಲಿಂದ ಆಚೆಗೆ 2.5 ವರ್ಷ ಅದು. ಸೊ 7.5ಯಲ್ಲಿ ನಿಮ್ಮ ರಾಶಿಗೆ ಶನಿ, ಅಂದ್ರೆ ಕಳೆದ 2.5 ವರ್ಷ ನಿಮಗೆ ಹೇಗಿತ್ತು ಅನ್ನೋದರ ಆಧಾರದ ಮೇಲೆ ನಿಮಗೆ ಮುಂದಿನ 2.5 ವರ್ಷ ಹೇಗಿರಬಹುದು ಅನ್ನುವಂಥದ್ದು ಕೂಡ ಡಿಪೆಂಡ್ ಆಗಿರುತ್ತೆ, ಅದ್ರ ಮೇಲೆ ನಿಂತಿರುತ್ತೆ. ಸೊ ಅದರಿಂದ ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ನೀವು ಮೀನ ರಾಶಿಯವರು. ವಿಷಯ ಜ್ಞಾನವನ್ನು ತಿಳ್ಕೊಳ್ಬೇಕು. 7.5 ಆರಂಭದ ಕಾಲದಲ್ಲಿ ಬಹಳಷ್ಟು ತಾತ್ಸಾರ ಮಾಡಿದ್ದೀರಿ ನೀವು. ಅಯ್ಯೋ ಎಲ್ಲ ಹೇಳ್ತಾರೆ ಸರ್ 7.5 ಏನಾಗ್ಬಿಡುತ್ತೆ, ಏನು ಆಗಲ್ಲ ಸುಮ್ಮನೆ ಅಂತ. ಅದಕ್ಕೆ ಅನುಭವಿಸಿದ್ದೀರಾ, ಎಷ್ಟು ಬೇಕೋ ಅಷ್ಟು ಅನುಭವಿಸಿದ್ದೀರಾ. ಸೀರಿಯಸ್ನೆಸ್ ಇಲ್ಲದೆ ಸುಖ ಸುಮ್ಮನೆ ಏನೇನೋ ನಿರ್ಧಾರಗಳು ತಗೊಂಡು ಯಾರ್ಯಾರನೋ ಕಣ್ ಮುಚ್ಕೊಂಡು ನಂಬ್ಕೊಂಡು ಬೇಕಾದಷ್ಟು ಅನುಭವಿಸಿದ್ರ. ಬುದ್ಧಿ ಬಂತ, ಇನ್ನೂ ಬರ್ಲಿಲ್ವಾ, ಇನ್ನೂ 2.5 ವರ್ಷ ಅನುಭವಿಸ್ತೀರಾ. ಯಾಕೆ? ನಿಮ್ಮ ರಾಶಿಯಲ್ಲೇ ಶನಿ ಬರ್ತದೆ. ನೀವು ಏನಾದ್ರೂ ಸ್ವಲ್ಪ ನಿಮ್ಮ ವ್ಯವಹಾರಗಳಲ್ಲಿ, ನಿಮ್ಮ ಏನೋ ಜನರೊಟ್ಟಿಗಿನ ನಿಮ್ಮ ಬಾಂಧವ್ಯಗಳಲ್ಲಿ ಎಲ್ಲ ನೀವು ಸರಿ ಮಾಡ್ಕೊಂಡ್ರಿ ಅಂತಂದ್ರೆ ಮುಂದಿನ 2.5 ವರ್ಷ ಅಟ್ಲೀಸ್ಟ್ ಮೀಡಿಯಂ ಆಗಿರುತ್ತೆ. ಅದ್ರ ಮುಂದಿನ 2.5 ವರ್ಷ ಆಮೇಲೆ ನೋಡೋಣ. ಸೊ ಇದು ಬಹಳ ಗಮನಿಸಬೇಕಾದಂತಹ ವಿಚಾರ. ನಿಮ್ಮ ರಾಶಿಗೆ ಶನಿ ಬರ್ತಾನೆ ಅಂದ್ರೆ ಬಹಳಷ್ಟು ವ್ಯತ್ಯಾಸಗಳನ್ನ ಶನಿ ಕೊಡ್ತಾನೆ ನಿಮ್ಮಲ್ಲಿ. ಏನು? ಫಸ್ಟ್ ಆಫ್ ಆಲ್ ನೀವೇ ಬದಲಾಗ್ಬಿಡ್ತೀರಾ. ಹೈಪರ್ ಆಕ್ಟಿವ್, ಮೀನ್ ರಾಶಿ ಅಂದ್ರೆ ಹೈಪರ್ ಆಕ್ಟಿವ್ ಆಗಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಸಾಮಾನ್ಯವಾಗಿ. ಮೀನ್ ಹೆಂಗಿರುತ್ತೆ ಹೇಳಿ ನೀರಲ್ಲಿ?
ಚಿಂಗ್ ಟಿಕ್ 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 ಹೋಗ್ತಾ ಇರ್ತದೆ. ಒಂದೇ ಕಡೆ ಇರುವಂತ ಮೀನುಗಳು ಬಹಳ ಅಪರೂಪ. ಬಟ್ ಚಾಕಚಕ್ಯ ಸೈಕ್ 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 ಅಂತ ಹೋಗ್ತಾ ಇರ್ತದೆ. ಹಂಗೆ ನೀವು ಕಡೆ ಹಿಂಗ್ ಸೈಕ್ ಸೈಕ್ ಅಂತ ಹೋಗ್ತಾ ಇರ್ತದೆ. ಅಂತಹ ನೀವು ಶನಿ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಏಪ್ರಿಲ್ 1ನೇ ತಾರೀಕು ಅಥವಾ ಮಾರ್ಚ್ 29ನೇ ತಾರೀಕು ನಂತರ ಅಂದ್ರೆ ನೀವು ಫುಲ್ ಲೇಜಿ ಆಗ್ಬಿಡ್ತೀರ. ಶನಿ ಯಾವಾಗ್ಲೂ ಲೇಜಿ ಮಾಡ್ತಾನೆ. ಸೊ ನೀವೇನಾಗ್ಬಿಡ್ತೀರ ಮೀನ್ ರಾಶಿಯವರು, ಇನ್ನೊಬ್ರಿಗೆ ಚುರುಕಾಗಿರೋ ಅಂತ ಬುದ್ಧಿವಾದ ಹೇಳೋದಿರ್ಲಿ, ನಿಮಗೆಲ್ಲರೂ ಹೇಳೋಕ್ ಶುರು ಮಾಡ್ತಾರೆ ನಿಮ್ಗೇನಾಯ್ತ್ರಿ, ನೀವ್ ಯಾಕೆ ಹಿಂಗ್ ಚೇಂಜ್ ಆಗಿದ್ದೀರಾ. ಸೊ ಮೀನ ರಾಶಿಯ ಪುರುಷರಿರ್ಲಿ ಸ್ತ್ರೀಯರಿರ್ಲಿ ಬಹಳ ಲೇಜಿ ಆಗ್ಬಿಡ್ತೀರಾ. ಹೌದಾ, ನೋಡೋಣ, ಆಯ್ತು, ಮಾಡೋಣ, ನೋಡೋಣ, ಇದ್ರಲ್ಲೇ ಕಳೆದು ಬಿಡ್ತೀರಾ ಎಲ್ಲ. ಸೊ ಫಸ್ಟ್ ಥಿಂಗ್ ಲೇಜಿ ಆಗ್ತೀರಾ. ಸೆಕೆಂಡ್, ಲೇಜಿ ಆದ್ಮೇಲೆ ಏನಾಗತ್ತೆ, ಲೇಜಿ ಆದ್ರೆ ಚುರುಕುತನ ಶರೀರದಲ್ಲಿ ಇಲ್ಲದ ಕಾರಣ ನೀವು ತಿನ್ನುವ ಆಹಾರ, ನೀವೇನು ಊಟ ಮಾಡ್ತಿರಲ್ಲ, ಈ ಆಹಾರ ಪಚನ ಆಗೋದಿಲ್ಲ, ಜೀರ್ಣ ಆಗೋದಿಲ್ಲ. ಅದೇನಾಗತ್ತೆ, ಅಗ್ನಿಮಾಂದ್ಯ, ಅಜೀರ್ಣ, ಅಸಿಡಿಟಿ, ಮತ್ತೊಂದು ಇನ್ನೊಂದು ಸ್ಟಾರ್ಟ್ ಮಾಡುತ್ತೆ. ಇಗ್ನೈಟ್, ಅದೊಂಥರ ಕಡ್ಡಿ ಗೀರ್ ಇಟ್ಟಂಗೆ ಸ್ಟಾರ್ಟ್ ಮಾಡುತ್ತೆ ಇಗ್ನೈಟ್ ಅಂತ. ಅದ್ರ ನಂತರ ಆ ಅಗ್ನಿಮಾಂದ್ಯ ಅಥವಾ ಆಸಿಡಿಟಿ ಅಥವಾ ಅಜೀರ್ಣ ಇದೆಲ್ಲ ಒಂದಕ್ಕೊಂದು ಲಿಂಕ್ ಆಗಿ ಬೇರೆ ಬೇರೆ ಆರೋಗ್ಯ ಬಾಧೆಗಳಿಗೆ ಅದೇ ತಗೊಂಡೋಗಿ ಮುಟ್ಸುತ್ತೆ, ಅದೇ ತಗೊಂಡೋಗಿ. ಸೊ ಆದ್ರಿಂದ ಎಲ್ಲಿಂದ ಶುರುವಾಯಿತು, ಆಲಸ್ಯದಿಂದ. ಎಲ್ಲಿಗೆ ಹೋಗಿ ನಿಂತ್ಕೊಂತು, ಆರೋಗ್ಯ ಬಾಧೆಗೆ ತಗೊಂಡೋಗಿ ನಿಂತ್ಕೊಂತು. ಈ ಆಲಸ್ಯ ಅನ್ನುವಂಥದ್ದು ಏನಾಗುತ್ತೆ, ನಿಮಗೆ ಟೈಮ್ ಟು ಟೈಮ್ ನೀವು ಊಟ ಮಾಡಲ್ಲ, ಅತಿಯಾದಂತಹ ನಿದ್ರೆ ಇರುತ್ತೆ, ಬೇಗ ಎದ್ದೇಳಲ್ಲ, ಅತಿಯಾದ ನಿದ್ರೆ, ಯಾವ್ದಾವುದೋ ಸಮಯಕ್ಕೆ ಊಟ ಮಾಡೋದು, ಏನ್ ಸಿಕ್ಕರೆ ಅದನ್ನೇ ತಿಂದು ಬಿಡೋದು, ಜೀವನ ಶೈಲಿಯನ್ನೇ ವ್ಯತ್ಯಾಸ ಮಾಡಿ ಹಾಳು ಮಾಡ್ಕೊಂಡ್ಬಿಡೋದು ನೀವೇನೆ, ಆಯ್ತಾ. ಸ್ವಯಂಕೃತ ಅಪರಾಧ ಅಂತ ಕರೀತಾರೆ. ನೀವೇ ನಿಮ್ಮ ಕೈಯಾರೆ ನಿಮ್ಮ ಆರೋಗ್ಯವನ್ನ ನೀವೇ ಹಾಳು ಮಾಡ್ಕೊಂಡ್ಬಿಡೋದು, ಆಯ್ತಲ್ವಾ. ಇದರ ಬಗ್ಗೆ ಗಮನಿಸ್ಬೇಕಾಗತ್ತೆ. ಹೌದಾಗ್ರೆ ನೋಡೋಣ ಬಿಡಿ, ಆಯ್ತು. ಈಗ ನಾನು ಹೇಳೋದು ಕೂಡ ನೀವು ಅಷ್ಟು ತಾತ್ಸಾರದಿಂದ ನೋಡುವ ಸಾಧ್ಯತೆಗಳು ಇರ್ತವೆ. ಬೇಡ ಅನ್ನುವಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ನೆಕ್ಸ್ಟ್ ಇನ್ನೇನಾಗತ್ತೆ ನೋಡಿ, ನಿಮ್ಮ ರಾಶಿಗೆ ಶನಿ ಬಂದ ಅಂದ್ರೆ ಸಪ್ತಮಕ್ಕೆ ಶನಿ ದೃಷ್ಟಿ ಆಗೋಯ್ತು. ಸಪ್ತಮಕ್ಕೆ ಶನಿ ದೃಷ್ಟಿ ಅಂದ ತಕ್ಷಣ ಅವಿವಾಹಿತ ಮೀನರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಅಂದ್ರೆ ಎಳೆದಾಡುತ್ತೆ, ಕೇಸ್ ವಿಚಾರ ಎಳೆದಾಡುತ್ತೆ. ಅಮಾವಾಸ್ಯೆ ಅವತ್ತಿನ ದಿವಸವೇ, ಶನಿ ಸಂಚಾರ ದಿವಸವೇ, ಸೂರ್ಯಗ್ರಹಣ ದಿವಸವೇ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟುಕೊಳ್ಳಿ. ಅದು ನಿಮಗೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ, ವಿವಾಹಿತರಿಗೆ ಅನ್ಯೋನ್ಯಕ ದಾಂಪತ್ಯ ಜೀವನದಲ್ಲಿ ಅನುಕೂಲ ಮಾಡಿಕೊಡ್ತದೆ. ಬಟ್ ನಾನಾದ್ರೂ ವಿಚಾರ ಹೇಳ್ತಾ ಇದ್ದೀನಿ ನಿಮಗೆ. ಸಪ್ತಮಕ್ಕೆ ಶನಿ ದೃಷ್ಟಿ ಅಂದ್ರೆ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ನಿಧಾನ, ಯಾಕೋ ಸೆಟ್ ಆಗ್ತಾ ಇಲ್ಲ, ಎಲ್ಲ ಆಗುತ್ತೆ ಲಾಸ್ಟ್ ಮಿನಿಟ್, ಏನೋ ಅರ್ಥ ಆಗ್ತಾ ಇಲ್ಲ. ನೆಕ್ಸ್ಟ್, ಮದುವೆ ಆಗಿರ್ತಕ್ಕಂಥವ್ರಿಗೆ ಗಂಡ ಹೆಂಡತಿಯ ಮಧ್ಯೆ ಜಗಳ ಮನಸ್ತಾಪಗಳು, ಅಥವಾ ತುಂಬಾ ಪ್ರೀತಿಯಿಂದಿದ್ರು ನೀವು ಮೀನ್ ರಾಶಿಯ ಗಂಡ ಆದ್ರೆ ನಿಮ್ಮ ಹೆಂಡತಿ, ಅಥವಾ ಮೀನ್ ರಾಶಿಯ ಹೆಂಡತಿ ಆದ್ರೆ ನಿಮ್ಮ ಗಂಡ, ಸ್ವಲ್ಪ ಆರೋಗ್ಯ ಬಾಧೆ ಅವರಿಗೆ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ಇರ್ತದೆ. ಸೊ ಈ ಒಂದು ವಿಚಾರವನ್ನ ನೀವು ಗಮನಿಸಬೇಕಾಗ್ತದೆ ಮೀನ್ ರಾಶಿಯವರು. ಸೊ ಒಂದು ಮದುವೆ ಆಗಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆಗೆ, ಬಾಳ ಸಂಘದ ಜೊತೆಗೆ ಜಗಳ ಮನಸ್ತಾಪಗಳು ಆಗ್ಬಾರ್ದು, ಅವರ ಆರೋಗ್ಯವೂ ಹಾಳಾಗಬಾರ್ದು, ನಿಮ್ಮ ಆರೋಗ್ಯವೂ ಹಾಳಾಗಬಾರ್ದು. ಇದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಅದರಲ್ಲೂ ನೀವು ಸ್ವಲ್ಪ ಸೀನಿಯರ್ ಸಿಟಿಸನ್ ಆಗಿದ್ರೆ ಮೀನರಾಶಿಯ, ಒಂದು 50+, 60 ವರ್ಷ ತುಂಬಿದ, 50 ವರ್ಷ ತುಂಬಿದ, 70 ವರ್ಷ ತುಂಬಿದ ಮೀನ್ ರಾಶಿಯವರಾಗಿದ್ರೆ ದಯವಿಟ್ಟು ನಾವು ಹೇಳೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಜನ್ಮ ಶನಿ ಆರೋಗ್ಯ ಹಾಳು ಮಾಡ್ಬಿಡುತ್ತೆ. ದಯವಿಟ್ಟು ಸ್ವಲ್ಪ ಗಮನ ಕೊಡಿ, ಇದ್ರ ಬಗ್ಗೆ ಪರಿಹಾರಗಳನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಉದ್ಯೋಗ ಕ್ಷೇತ್ರದ ಮೇಲೂ ಜನ್ಮ ಶನಿಯ ಪ್ರಭಾವ ತುಂಬಾ ಇರುತ್ತೆ. ಆದ್ರಿಂದ ನೀವು ಒಂದ್ ಕಡೆ ಲೇಸಿ ಆಗ್ಬಿಡ್ತೀರಾ, ಕೆಲ್ಸಗಳು ಬೇಗ ಬೇಗ ಮಾಡಲ್ಲ, ತುಂಬಾ ಚುರುಕಾಗಿ ಕೆಲಸ ಮಾಡುವ ವ್ಯಕ್ತಿ ಅಂತ ನಿಮ್ಮನ್ನು ಗುರುತಿಸಿರ್ತಾರೆ. ಬಟ್ ಆ ನಂಬಿಕೆ ಮೇಲೆ ನಿಮ್ಗೆ ಒಂದಿಷ್ಟು ಕೆಲಸಗಳನ್ನ, ಒಂದಿಷ್ಟು ಜವಾಬ್ದಾರಿಗಳನ್ನ ನಿಮಗೆ ವಹಿಸಿರ್ತಾರೆ. ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನೀವು ಈ ಬಾರಿ ಅವ್ರು ಹೇಳಿದ ಟೈಮ್ಗೆ, ಅವ್ರು ಕೊಟ್ಟ ಟಾರ್ಗೆಟ್ಸ್ ನ ಅವ್ರು ಹೇಳೋ ರೀತಿಯಲ್ಲಿ ನೀವು ಮಾಡೋದಿಲ್ಲ. ಅಲ್ಲಿಗೆ ಏನಾಗುತ್ತೆ, ನಿಮ್ ಮೇಲೆ ಅವರಿಗೆ ಬೇಸರ ಉಂಟಾಗುತ್ತೆ. ಪ್ರೈವೇಟ್ ಆದ್ರೆ ಕೆಲಸನ ಬಿಟ್ಟು ಹೋಗುವಂತ ಬೈಬಹುದು, ಗೌರ್ಮೆಂಟ್ ಆದ್ರೆ ನಿಮಗೆ ಗಿಮೋಷನ್ ಹೋಲ್ಡ್ ಮಾಡೋದು, ಅದು ಇದು ನಿಮ್ಮ ಮೇಲೆ ಆಪಾದನೆ ಹಾಕೋದು, ಅದು ಇದು ಪ್ರಾಬ್ಲಮ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಏನೋ ಒಂದ್ ಮಾಡೋದು, ನಿಮಗೆ ತೊಂದರೆ ಕೊಡೋರ ಸಂಖ್ಯೆ ಜಾಸ್ತಿ ಆಗ್ಬಿಡುತ್ತೆ ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ. ಇನ್ನು ವಿದ್ಯಾರ್ಥಿಗಳ ಮೇಲೂ ಸಹ ಚತುರ್ಥದ ಮೇಲೆ ಶನಿ ದೃಷ್ಟಿ ಬಿದ್ದ ತಕ್ಷಣ ಏನಾಗ್ಬಿಡತ್ತೆ, ನಿಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರ, ಅಯ್ಯೋ ಓದೋಣ ಬಿಡ್ರಿ, ಅವ್ರು ಇಂಪಾರ್ಟೆಂಟ್ ಅಂತ 4-5 ವರ್ಷದಿಂದ ಹೇಳ್ತಾರೆ, ಆ ಪ್ರಶ್ನೆ ಬರ್ಲೇ ಇಲ್ಲ ಇಲ್ಲಿ. ಅವ್ರು ಹೇಳಿದ್ ಕಟ್ಕೊಂಡು ಏನ್ ಮಾಡ್ತೀರಾ, ಮಣ್ಣು, ನಾವ್ ಬೇರೆ ಏನಾರ ಮಾಡೋಣ ಅನ್ನೋ ತರ ಯಾವ್ದಿರೋದು ಅದು ಬಿಡುತ್ತೆ. ನೀವ್ ಯಾವ್ದು ಬಿಟ್ರೆ ಅದೇ ಬರುತ್ತೆ ಎಕ್ಸಾಮ್ ಅಲ್ಲಿ, ಅವ್ರು ಹೇಳಿದ್ದು ಬಂತು ಅನ್ನೋ ತರ.
ಸೊ ವಿದ್ಯಾರ್ಥಿಗಳು ಯಾರನ್ನು, ಯಾವ ಅಧ್ಯಾಪಕರನ್ನಾಗ್ಲಿ ವಿದ್ಯೆಯನ್ನಾಗ್ಲಿ ನಿಮ್ಮ ಆರೋಗ್ಯವನ್ನಾಗ್ಲಿ ತಾತ್ಸಾರ ಮಾಡಬಾರದು. ಇದ್ರ ಬಗ್ಗೆ ದಯವಿಟ್ಟು ಗಮನಿಸಿ ಮೀನ್ ರಾಶಿಯವರು. ಮತ್ತೆ ಟ್ರೈನ್ ಆದ್ಮೇಲೆ ಟಿಕೆಟ್ ತಗೊಳ್ಳೋ ಪರಿಸ್ಥಿತಿ ಮಾಡ್ಕೋಬಿಡ್ರಿ, ಗೊತ್ತಾಯ್ತಲ್ವಾ? ವಿದ್ಯಾರ್ಥಿಗಳಿಗೆ ಎಫೆಕ್ಟ್ ಕೊಡುತ್ತೆ. ಮೀನ್ ರಾಶಿಯವರ ತಾಯಿಯ ವಿಚಾರಗಳು ಒಂದ್ ಸ್ವಲ್ಪ ವಿವಾಹಿತ ಮೀನ್ ರಾಶಿ ಸ್ತ್ರೀಯರಿಗೆ ತವ್ರ ಮನೆಗೆ ವಿಚಾರಗಳೆಲ್ಲ ಒಂದಿಷ್ಟು ದುಃಖಭರಿತವಾದ ವಿಚಾರಗಳು, ದುಃಖ ಇರುತ್ತೆ ಆ ಕಡೆಯಿಂದ, ಒಂದಿಷ್ಟು ದುಃಖ ಇರುತ್ತೆ. ಸೊ ಇದೆಲ್ಲ ಗಮನಿಸ್ಬೇಕಾಗತ್ತೆ ನೀವು ಮೀನ್ ರಾಶಿಯವರು. ಆಮೇಲೆ ಲಾಭಾಧಿಪತಿಯಾಗಿ ಹಾಗೂ ವ್ಯಯಾಧಿಪತಿಯಾಗಿ ಶನಿ ಇರ್ತಾನೆ. ಇಲ್ಲಿ ಸಾಡೆ ಸಾತಿ ಇಲ್ಲಿ ಪ್ರಾಫಿಟ್ ಏನಂದ್ರೆ ಲಾಭಾಧಿಪತಿಯಾಗಿ ಶನಿ ನಿಮ್ಮ ರಾಶಿಗೆ ಬರೋದು, ಲಾಸ್ ಏನಂದ್ರೆ ವ್ಯಯಾಧಿಪತಿಯೇ ಅವನೇ ಆದ್ರಿಂದ ನಿಮ್ಮ ರಾಶಿಗೆ ಬರೋದು. ಸೊ ವ್ಯಾಪಾರಸ್ಥ ಮೀನರಾಶಿಯ ವ್ಯಾಪಾರಿಗಳಿಗೆ ಏನಾಗ್ಬಿಡುತ್ತೆ, ಬಿಸ್ನೆಸ್ ಮಾಡೋರಿಗೆ ಒಂದಿಷ್ಟು ತುಂಬಾ ಚೆನ್ನಾಗಿರುತ್ತೆ, ಒಂದಿಷ್ಟು ದಿವಸ ತುಂಬಾ ಲಾಸ್ ಆಗುತ್ತೆ. ಮತ್ತೆ ಮೇಲೆ ಫ್ಲಕ್ಚುಯೇಷನ್ಸ್ ತುಂಬಾ ಇರುತ್ತೆ. ಆದ್ರಿಂದ ನಿಮ್ಮ ಸೇವ್ಡ್ ಹಾರ್ಡ್ ಅರ್ನ್ಡ್ ನಿಮ್ಮ ಉಳಿತಾಯದ ಹಣವನ್ನ ಸಂಪೂರ್ಣವಾಗಿ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಕ್ ಹೋಗ್ಬಿಡಿ. ಶ್ರಿಂಕ್ ಮಾಡ್ಬೇಕು, ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು. ನೀವು 100 ರೂಪಾಯಿ ಬಂಡವಾಳ ಹಾಕ್ತಿದ್ದವರು 50ಕ್ಕೆ 60ಕ್ಕೆ 40ಕ್ಕೆ ನಿಮ್ಮ ಬಂಡವಾಳವನ್ನ ಶ್ರಿಂಕ್ ಮಾಡ್ತಾ ಬಂದ್ಬಿಡ್ಬೇಕು. ಇನ್ನು ಮಿಕ್ಕಿದ್ದು ಹಂಗೇ ಸೇವ್ ಮಾಡಿ ಇಟ್ಕೋಬೇಕು ಬೇರೆ ಕಡೆ, ಆಮೇಲೆ ಏನಕ್ಕೆ ಬೇಕಾಗುತ್ತೆ ಆಪದ್ಧನವನ್ನ ಇಟ್ಕೋಬೇಕಾಗತ್ತೆ ನೀವು ಮೀನ್ ರಾಶಿಯವರು, ಕಷ್ಟ ಪಡುತ್ತಿಲ್ಲ ಅಂದ್ರೆ. ಇದೆಲ್ಲ ವಿಚಾರದಲ್ಲಿ ಪರಿಹಾರ ಬಹಳ ಪ್ರಮುಖವಾಗಿರ್ತದೆ. ಪರಿಹಾರ ಏನು? ನಾನು ವಿಶೇಷವಾಗಿ ನಿಮಗೆ ಹೇಳಿದೆ, ಒರಿಜಿನಲ್ ಬ್ಲೂ ಸಫೈರ್ ಅನ್ನ ಉಂಗುರ ಮಾಡಿ ಕೊಡ್ತಾ ಇದ್ದೇನೆ ಅಂತ. ಸೊ ಈ ಒರಿಜಿನಲ್ ಬ್ಲೂ ಸಫೈರ್ಗೆ ಬಹಳ ಪ್ರಾಮುಖ್ಯತೆ ಇದೆ, ಪರ್ಟಿಕ್ಯುಲರ್ ಆಗಿ ಈ ರತ್ನಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ತಮಿಳ್ನಾಡಲ್ಲಿ ತಿರುನೆಲ್ಲಾರ್ ಅಂತ ಅದ್ಭುತವಾದಂತ ಶನೇಶ್ವರನ ಸನ್ನಿಧಾನ. ಈ ಶನಿ ಸನ್ನಿಧಾನದಲ್ಲಿ ಅಗಸ್ತ್ಯ ಮಹರ್ಷಿಗಳಿಂದ ಪ್ರತಿಷ್ಠಾಪನೆಗೊಂಡಂತಹ ದರ್ಭಾರಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ ಇದೆ. ಈ ಈಶ್ವರನ ಅವತಾರ ಅಲ್ಲಿ ಯಾಕಾಯಿತು? ನಳ ಮಹಾರಾಜನಿಗೆ ಶನೇಶ್ವರನ ಪೀಡೆ ಉಂಟಾದಾಗ ದರ್ಭಾರಣ್ಯೇಶ್ವರ ಸನ್ನಿಧಾನ ತಿರುನೆಲ್ಲಾರಲ್ಲಿ ಈಶ್ವರಾನುಗ್ರಹದಿಂದ ಈಶ್ವರನ ಮಾತಿಗೆ ಬೆಲೆ ಕೊಟ್ಟು ಸ್ವಾಮಿ ಅಲ್ಲಿ ಏನೋ ಶನೇಶ್ವರ ನೆಲೆಸ್ತಾನೆ. ಹಾಗೂ ಈ ನಲಮಹಾರಾಜನಿಗೆ ಒಂದು ಮುಕ್ತಿಯನ್ನ ಅಂದ್ರೆ ಕಷ್ಟದಿಂದ ಪರಿಹಾರಗಳನ್ನ ಕೊಡ್ತಾನೆ. ಅಂತ ಅದ್ಭುತವಾದಂತಹ ಸನ್ನಿಧಾನ. ಅಲ್ಲಿ ನಳತೀರ್ಥ ಅಂತ ಒಂದು ಪುಷ್ಕರಣಿ ಸಹ ಇದೆ. ಆ ನಳತೀರ್ಥ ಪುಷ್ಕರಣಿ ಏನಿದೆ, ಆ ಪುಷ್ಕರಣಿಯಲ್ಲಿ ನಾನೇ ಸ್ವತಃ ಖುದ್ದು ಹೋಗಿ ಒಂದು ನೀಲಿ ಬಣ್ಣ, ಯಾಕಂದ್ರೆ ಶನೇಶ್ವರನ ನೀಲಿ ಅಲ್ವಾ, ಸೊ ನೀಲಿ ಅಥವಾ ಕಪ್ಪು ಇದು ಶನಿಗೆ ಬಂದಂತಹ ಬಣ್ಣಗಳು. ಸೊ ಅಂತಹ ವಸ್ತ್ರದಲ್ಲಿ ಈ ಎಲ್ಲಾ ಉಂಗುರಗಳನ್ನ ಅದರಲ್ಲಿ ಹಾಕಿ ಆ ನಳ ತೀರ್ಥದಲ್ಲಿ ಅದನ್ನ ಮೊದಲನೇದಾಗಿ ಅಭಿಷೇಕ ಮಾಡ್ತೇನೆ. ಅದನ್ನ ಮಾಡಿಸಿ ಅಲ್ಲೇ ಅಭಿಮಂತ್ರಣೆ ಮಾಡ್ತಾನೆ. ಅಲ್ಲಿಂದ ನಾನು ಸೀದಾ ಅದನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ತಿರುನೆಲ್ಲಾರ್ ಮೂಲ ಶನೇಶ್ವರ. ನಿಮಗೆ ಇದು ಎಲ್ಲೂ ಸಿಗಲ್ಲ, ಇಂತಹ ಅದ್ಭುತವಾದಂತಹ ಮೂಲ ಶನೇಶ್ವರನ ದರ್ಶನ ಮಾಡಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಸಹ ಓಂ ಶನೇಶ್ವರಾಯ ನಮಃ ಅಂತ ದರ್ಶನ ಮಾಡಿಕೊಂಡು ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಎಲ್ಲರೂ ಸಹ ತಿರುನೆಲ್ಲಾರ್ ಶನೇಶ್ವರನ್ನ. ಅದೇ ರೀತಿಯಲ್ಲಿ ದರ್ಭಾರಣ್ಯೇಶ್ವರ ಸ್ವಾಮಿ ಈಶ್ವರನ ಇದ್ದಾರೆ, ಅಮ್ಮನವರು ಸಹ ಇದ್ದಾರೆ. ಸೊ ಇಂತಹ ಸನ್ನಿಧಾನದಲ್ಲಿ ವಿಶೇಷವಾಗಿ ಸಂಕಲ್ಪವನ್ನ ಮಾಡಿ ಈ ಎಲ್ಲ ಉಂಗುರಗಳನ್ನ ಅಲ್ಲಿಂದ ಅಭಿಮಂತ್ರಣೆ ಮಾಡಿ ಎನರ್ಜೈಸ್ ಮಾಡಿ ದೀಪವನ್ನ ಹಚ್ಚಿ ಪ್ರಾರ್ಥನೆ, ತಿಲತೈಲ ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಪ್ರಾರ್ಥನೆ ಮಾಡ್ಕೊಂಡು ಎನರ್ಜೈಸ್ ಮಾಡ್ಕೊಂಡು ತಗೊಬಂದಿದ್ದೇನೆ ಈ ವಿಶೇಷವಾದಂತಹ ಬ್ಲೂ ಸಫೈರ್ ರತ್ನಗಳನ್ನ, ಅಂದ್ರೆ ರತ್ನದ ಉಂಗುರ ಹೇಳ್ತಲ್ಲ, ಈ ಸ್ಟೋನ್ ಆದ್ರೆ ಎಲ್ಲರೂ ನೀವು ಬಿಡಿಸ್ಕೊಂಡ್ಬಿಡ್ತೀರಾ ಅಂತ ಒಂದು ಉಂಗುರದ ಸ್ವರೂಪ ಕೊಟ್ಟಿದ್ದಷ್ಟೇನೆ. ಧಾರಣೆ ಮಾಡ್ಕೊಳ್ಳೋ ಅವಕಾಶ ಇದೆ, ಬಟ್ ನೀವು ನಿಮ್ ಪರ್ಸ್ನಲ್ಲೋ ಬ್ಯಾಗ್ ಅಲ್ಲೋ ನಿಮ್ ಪಾಕೆಟ್ ಅಲ್ಲೋ ನಿಮ್ ಕೈಲಾದಲ್ಲಿ ಇಟ್ಕೊಳ್ಳಿ, ಒಳ್ಳೆ ಇದರಲ್ಲಿ ಖಂಡಿತವಾಗಿ ಅನುಕೂಲ ಆಗ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡ್ರೆ ಸಾಕು. ಅವತ್ತು ಸೂರ್ಯಗ್ರಹಣನೂ ಇದೆ, ಮಹಾ ಸೂರ್ಯಗ್ರಹಣ ಶಾಂತಿ ಹೋಮನೂ ಆಗುತ್ತೆ. ಹಾಗೂ ವಿಶೇಷವಾಗಿ ಈ ಒಂದು ಸಹಸ್ರ ಶನಿ ಶಾಂತಿ ಹೋಮ ಆಗತ್ತೆ. ಇನ್ನೂ ಹಲವಾರು ಹೋಮ ಇದೆ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಿದೆ. ಆ ವಿಶೇಷ ವಿಚಾರಗಳೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ತಿಳಿಸ್ತೇನೆ. ಮಹಾ ಸೂರ್ಯಗ್ರಹಣ ಇರೋದ್ರಿಂದ ಸೂರ್ಯಗ್ರಹಣ ಶಾಂತಿ ಹೋಮವು ಸಹ ಮಾಡ್ತಾ ಇದ್ದೇವೆ. ಅದಕ್ಕೆ ಮತ್ತೆ ನಾವು ಸೂರ್ಯ ಬಿಂಬ ಅಂತಾನೂ ಕೊಡ್ತೇವೆ, ಅದನ್ನ ನೀವು ದಾನ ಮಾಡ್ಲಿಕ್ಕೋಸ್ಕರ. ಬಟ್ ಈ ಬ್ಲೂ ಸಫೈರ್ ನೀವೇ ಇಟ್ಕೊಳ್ಳೋಕೋಸ್ಕರ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. ಅದು ಅವತ್ತೇ, ಯಾವತ್ತು ಮಾರ್ಚ್ 29ನೇ ತಾರೀಕು ಶನಿವಾರ ಅಮಾವಾಸ್ಯೆ ಸೂರ್ಯಗ್ರಹಣ ದಿವಸ, ಶನಿ ಸಂಚಾರದ ದಿನವೇ
ನಾವು ಸಹಸ್ರ ಶನಿ ಶಾಂತಿ ಹೋಮವನ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲಾ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಬ್ಲೂ ಸಫೈರ್ ರತ್ನವದ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾನೆ. ಸೊ ಎಲ್ಲಾ ಹೋಮದ ಭಸ್ಮವನ್ನ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಣೆಗೆ ಹಚ್ಕೊಳ್ಬಹುದು. ಈ ರತ್ನವನ್ನ ನೀವೇ ಇಟ್ಕೊಳ್ಬಹುದು. ನಿಮ್ಮ ಜೊತೆಗೆ 2.5 ವರ್ಷ ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಯಾವುದೇ ರೀತಿಯಾದಂತಹ ಬಾಧೆಗಳು, ಕಷ್ಟ ನಷ್ಟಗಳು ಆಗದೇ ಇರಲಿ. ಶನೈಶ್ಚರ ಅನುಗ್ರಹ ಸಂಪೂರ್ಣವಾಗಿ ಆಗಲಿ ನಿಮಗೆ. ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಇನ್ನು ಸಿಂಪಲ್ ಆದಂತಹ ಬೇರೆ ಬೇರೆ ಪರಿಹಾರಗಳು ಬಂದ್ರೆ ದಯವಿಟ್ಟು ಕ್ಷೇತ್ರ ದರ್ಶನಗಳು ಮಾಡಿ. ಶನಿ ಸಿಂಗನಾಪುರಕ್ಕೆ ಹೋಗಿ. ನೀವು ಕೂಡ ಈಗ ನಾನು ದರ್ಶನ ಮಾಡಿಸಿದ ತಿರುನಲ್ಲಾರ್ ಶನೇಶ್ವರನ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಮನೆಯಲ್ಲಿ ಪ್ರತಿದಿನ ಶನಿ ಅಷ್ಟೋತ್ತರವನ್ನು ಪಠನೆ ಮಾಡಿ. ದಶರಥ ಕೃತ ಶನಿ ಸ್ತೋತ್ರ ಅಂತ ಬರುತ್ತೆ, ಪಠನ ಮಾಡಿ. ಈ ವಿಡಿಯೋ ಎಂಡ್ ಅಲ್ಲಿ ನಾನು ಸ್ತೋತ್ರವನ್ನು ಹೇಳಿದ್ದೇನೆ. ದಯವಿಟ್ಟು ಪ್ರತಿದಿನ ಒಂದು ಮಂತ್ರವನ್ನ 8 ಬಾರಿಯಾರು ಕನಿಷ್ಠ ಪಕ್ಷ ಕೇಳಿಸ್ಕೊಳ್ಳಿ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್. ದಯವಿಟ್ಟು ಕೇಳಿ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.